ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸವಿ ಸವಿ ನೆನಪು. ಹಲೋ ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಜೀವನದಲ್ಲಿ ಕೆಲವೊಮ್ಮೆ ಒಂದು ಮಾತು ಸಾಕು ಮನಸ್ಸಿಗೆ ಹೊಸ ಧೈರ್ಯ ತುಂಬಲು, ಒಂದು ಕತೆ ಸಾಕು ಬದುಕನ್ನು ಹೊಸದಾಗಿ ನೋಡುವಂತೆ ಮಾಡಲು. ಅಂತಹ ಮಾತುಗಳು ಮತ್ತು ಕತೆಗಳ ಲೋಕಕ್ಕೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಈ ಚಾನಲ್ಗೆ ಹೊಸದಾಗಿ ಬಂದಿರುವ ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕ ಸ್ವಾಗತ. ನೀವು ಇಲ್ಲಿ ಕೇವಲ ಒಂದು ವಿಡಿಯೋ ನೋಡಲು ಬಂದಿಲ್ಲ, ನಿಮ್ಮ ಮನಸ್ಸಿಗೆ ಸ್ಫೂರ್ತಿ ನೀಡುವ ಒಂದು ಕುಟುಂಬಕ್ಕೆ ಬಂದಿದ್ದೀರಿ. ಇಲ್ಲಿ ನಿಮಗಾಗಿ ಮೋಟಿವೇಶನ್, ಮನಸ್ಸಿಗೆ ಮುಟ್ಟುವ ಕಥೆಗಳು, ಪ್ರೇರಣಾದಾಯಕ ವಿಚಾರಗಳು, ಜೀವನದ ಸಣ್ಣ ಸಣ್ಣ ಪಾಠಗಳು ಮತ್ತು ಹೃದಯವನ್ನು ಸ್ಪರ್ಶಿಸುವ ಮಾತುಗಳು ಸದಾ ಇರ್ತವೆ. ಆದ್ದರಿಂದ ಇನ್ನೂ ನಮ್ಮ ಕುಟುಂಬದ ಸದಸ್ಯರಾಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಏಕೆಂದರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ನಿಮ್ಮವರೆಗೆ ಮೊದಲು ತಲುಪಬೇಕು. ನಿಮ್ಮ ಒಂದು ಲೈಕು ನಮಗೆ ಪ್ರೋತ್ಸಾಹ, ನಿಮ್ಮ ಒಂದು ಕಮೆಂಟ್ ನಮ್ಮ ಮುಖದಲ್ಲಿ ನಗು, ನಿಮ್ಮ ಒಂದು ಶೇರ್ ಇನ್ನೊಬ್ಬರ ಜೀವನದಲ್ಲಿ ಹೊಸ ಭರವಸೆ ಆಗಬಹುದು. ಹಾಗಾದರೆ ಸ್ನೇಹಿತರೆ, ಸಮಯವನ್ನು ವ್ಯರ್ಥ ಮಾಡದೆ ಇಂದಿನ ಮನಸ್ಸಿಗೆ ಹತ್ತಿರವಾಗುವ ಕಥೆಯ ಕಡೆ ಹೆಜ್ಜೆ ಹಾಕೋಣ. ಕೊನೆಯವರೆಗೂ ನಮ್ಮ ಜೊತೆ ಇರಿ, ಏಕೆಂದರೆ ಕೊನೆಯಲ್ಲಿ ನಿಮ್ಮ ಹೃದಯದಲ್ಲಿ ಉಳಿಯುವ ಒಂದು ಸಂದೇಶ ನಿಮ್ಮನ್ನು ಕಾಯುತ್ತಿದೆ. ಹಾಗಾದರೆ ಸಿದ್ಧವೇ? ಬನ್ನಿ ಇಂದಿನ ಅದ್ಭುತ ಕಥೆಯನ್ನು ಆರಂಭಿಸೋಣ. ಒಂದು ಪುಟ್ಟ ಹಳ್ಳಿಯಲ್ಲಿ ಅರುಣ್ ಎಂಬ ಯುವಕನಿದ್ದ. ಎಲ್ಲರ ಜೊತೆಯೂ ನಗುತ್ತಾ ಮಾತನಾಡುತ್ತಿದ್ದ. ಆದರೆ ಅವನ ಮನಸ್ಸಿನಲ್ಲಿ ಮಾತ್ರ ಹೇಳಲಾಗದ ಸಾವಿರ ಮಾತುಗಳು ಅಡಗಿದ್ದವು. ಪ್ರತಿದಿನ ಸಂಜೆ ಊರಿನ ಕೆರೆಯ ದಡಕ್ಕೆ ಹೋಗಿ ಒಬ್ಬನೇ ಕುಳಿತುಕೊಳ್ಳುವುದು ಅವನ ಅಭ್ಯಾಸ. ಅಲ್ಲಿದ್ದ ಹಳೆಯ ಆಲದ ಮರ ಮಾತ್ರ ಅವನ ಮೌನವನ್ನು ಅರ್ಥ ಮಾಡಿಕೊಳ್ಳುವ ಗೆಳೆಯನಾಗಿತ್ತು. ಒಂದು ದಿನ ಆ ದಾರಿಯಲ್ಲಿ ಶಾಲೆಯಿಂದ ಮನೆಗೆ ಬರುತ್ತಿದ್ದ ಪುಟ್ಟ ಹುಡುಗಿ ಅವನನ್ನು ನೋಡಿ ಕೇಳಿದಳು, ಅಣ್ಣ, ನೀವು ಪ್ರತಿದಿನ ಇಲ್ಲಿ ಒಬ್ಬರೇ ಯಾಕೆ ಕುಳಿತುಕೊಳ್ತೀರಾ ಅಂತ. ಅರುಣು ಸಣ್ಣದಾಗಿ ನಕ್ಕು, ಕೆಲವು ಮಾತುಗಳನ್ನು ಎಲ್ಲರಿಗೂ ಹೇಳಲು ಆಗುವುದಿಲ್ಲ, ಮನಸ್ಸಿಗೆ ಮಾತ್ರ ಹೇಳ್ಬೋದು ಎಂದ. ಆ ಪುಟ್ಟ ಹುಡುಗಿ ನಗುತ್ತಾ, ಹಾಗಿದ್ದರೆ ಇಂದಿನಿಂದ ನನಗೆ ಹೇಳಿ, ನಾನು ಯಾರಿಗೂ ಹೇಳುವುದಿಲ್ಲ ಎಂದಳು. ಆ ಒಂದು ಮಾತು ಅರುಣನ ಮನಸ್ಸಿನ ಭಾರವನ್ನು ನಿಧಾನವಾಗಿ ಕರಗಿಸಿತು. ಅವನಿಗೆ ಅರ್ಥವಾಯಿತು, ಜೀವನದಲ್ಲಿ ಎಲ್ಲ ಸಮಸ್ಯೆಗಳಿಗೂ ಉತ್ತರ ಬೇಕಾಗಿಲ್ಲ, ಕೆಲವೊಮ್ಮೆ ನಮ್ಮ ಮಾತನ್ನು ತಾಳ್ಮೆಯಿಂದ ಕೇಳುವ ಒಬ್ಬ ವ್ಯಕ್ತಿ ಇದ್ದರೆ ಸಾಕು ಎಂದು. ಸ್ನೇಹಿತರೆ, ಕೊನೆಯದಾಗಿ ಇದರ ನೀತಿ ಏನು ಹೇಳುತ್ತೆ ಅಂದರೆ, ಮನಸ್ಸಿನ ಮಾತುಗಳನ್ನು ಒಬ್ಬರೇ ಒತ್ತುಕೊಳ್ಬೇಡಿ. ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವ ಒಬ್ಬರ ಜೊತೆ ಹಂಚಿಕೊಂಡರೆ ಮನಸ್ಸು ಹಗುರವಾಗುತ್ತದೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸೋಣ. ಧನ್ಯವಾದಗಳು.